ಹರಿಯಾಣದಲ್ಲಿ ಅರ್ಧ ಶತಕ, ಬಿಜೆಪಿಯ ಅರ್ಧ ಶತಕ 50, ಕಾಂಗ್ರೆಸ್ 33, ಆಮ್ ಆದ್ಮಿ ಪಕ್ಷ 0, ಅದರ್ಸ್ 5. ಅಧಿಕಾರ ಯಾರಿಗೆ ಅನ್ನೋದೇ ನಿಗೂಢ. ಒಮ್ಮೆ ಕಾಂಗ್ರೆಸ್ಸು ಮತ್ತೊಮ್ಮೆ ಬಿಜೆಪಿ, ಈ ಹಾವು ಏಣಿ ಆಟ ಹಗ್ಗ ಜಗ್ಗಾಟ ಮುಂದುವರೆದಿದೆ. ಹೈ ವೋಲ್ಟೇಜ್ ಅಖಾಡದ ಹರಿಯಾಣ ಯಾವುದನ್ನು ಒನ್ ಸೈಡೆಡ್ ಆಗುತ್ತೆ ಅಂತ ಅನ್ಕೊಂಡಿದ್ವೋ ಅಲ್ಲಿ ಹಾವು ಏಣಿ ಆಟ, ಎಲ್ಲಿ ಹಾವು ಏಣಿ ಆಗುತ್ತೆ ಅಂತ ಅನ್ಕೊಂಡು ಅಲ್ಲಿ ಒನ್ ಸೈಡ್. ಹರಿಯಾಣದಲ್ಲಿ ಅರ್ಧ ಶತಕ ಬಾರಿಸಿದ ಬಿಜೆಪಿ. ಮತ್ತೊಮ್ಮೆ ಈ ಲೋಕಸಭೆ ಚುನಾವಣೆಯಲ್ಲಿ ನಾವು ಬರೋಬ್ಬರಿ 50 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ. ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಚುನಾವಣೋತ್ತರ ಸಮೀಕ್ಷೆಗಳ ಬಹಳ ಚರ್ಚೆ ಮಾಡ್ತಾ ಇದ್ವಿ. ಮೊನ್ನೆನೂ ಚರ್ಚೆ ಮಾಡಿದ್ವಿ, ಇದನ್ನೆಲ್ಲ ಇನ್ನೇನು ಚರ್ಚೆ ಮಾಡಬೇಕು ಬೇಡವು ಅಂತ. ಮತ್ತೆ ಅದನ್ನು ಸಾಬೀತುಪಡಿಸ್ತಾ ಇದೆ ಅಂತ ಅನ್ಸುತ್ತೆ. ಇಲ್ಲಿ ಎಕ್ಸಿಟ್ ಪೋಲ್ಸ್ ಅಂದ್ರೆ ಏನಂತಂದ್ರೆ ಇಟ್ ಹ್ಯಾಸ್ ಬಿಕಮ್ ಎನ್ ಎಂಟರ್ಟೈನ್ಮೆಂಟ್ ಎಲಿಮೆಂಟ್. ಅಂದರೆ ಇದೇನಂದ್ರೆ ಈ ದೇಶದಲ್ಲಿ ಒಂದು ಕುತೂಹಲ ಇದೆ. ಜ್ಯೋತಿಷ್ಯಕ್ಕೆ ತುಂಬ ಆಸಕ್ತಿ ಇಟ್ಕೊಂಡಂಥ ಜನ ಇರುವಂಥ ದೇಶ ಇದು ನಮ್ಮದು. ನಾಳೆ ಇವಾಗ ಇದು ನಿಮ್ಮ ಮದುವೆ ಆಗಿದ್ದರೆ ಮೊದಲನೇ ಇದರಲ್ಲಿ ಏನಂದರೆ ಹೆಂಡತಿ ಗರ್ಭಿಣಿ ಆದಮೇಲೆ ಇನ್ನು ನಾಳಿದ್ದು ಇದಾಗುತ್ತೆ, ಏನೋ ಡೆಲಿವರಿ ಆಗುತ್ತೆ. ಗಂಡ ಹೆಣ್ಣ ಅಂತ ಎರಡು ಇದು ಬೆರಳಿಟ್ಕೊಂಡು ಇದು ನಿನ್ನ ಮುಟ್ಟು ಇದು ಅಂದರೆ ಈ ಕುತೂಹಲ ಅನ್ನೋದು, ಈ ಕುತೂಹಲ ತಣಿಸೋದಕ್ಕೋಸ್ಕರ ಇರುವಂಥ ಆಟ ಆಗ್ಬಿಟ್ಟಿದೆ ಈಗ ಯಾವುದು ಎಕ್ಸಿಟ್ ಪೋಲ್ಸ್ ಅನ್ನೋದು. ಅದಕ್ಕೋಸ್ಕರ ನಾವು ಇತ್ತೀಚೆಗೆ ಏನು ಅನ್ಕೋಬೇಕಾಗುತ್ತೆ ಅಂದರೆ ಎಲೆಕ್ಷನ್ ಆದಮೇಲೆ ಅಂದರೆ ರಿಸಲ್ಟ್ಸ್ ಬರೋದಕ್ಕೆ ಮುಂಚೆ ಈ ಎಕ್ಸಿಟ್ ಪೋಲ್ ಅನ್ನೋದು ಒಂದು ರೀತಿಯಲ್ಲಿ ಇವಾಗ ಆ ಬಿಗ್ ಬಾಸ್ ಅನ್ನೋದು ಇದನ್ನೋದು ಸೀರಿಯಲ್ಗಳನ್ನೋದು ಆ ಥರದ್ದು ಇನ್ನೊಂದು ಎಂಟರ್ಟೈನ್ಮೆಂಟ್ ಅಂದ್ಕೊಳ್ಳೋ ಅಷ್ಟರ ಮಟ್ಟಿಗೆ ಇದು ಬಂದು. ಯಾಕೆಂದರೆ ನಮ್ಮಲ್ಲಿ ಆ ಪೋಲ್ ನಡೆಸೋವಂಥದ್ದು ಇನ್ನೂ ಎವಾಲ್ವ್ ಆಗಿಲ್ಲ ಇಂಡಿಯಾದಲ್ಲಿ. ಸೊ ಹಾಗಾಗಿ ಮೇಲಿಂದ ಮೇಲೆ ಇದು ತಪ್ಪಾಗ್ತಾನೆ ಹೋಗ್ತಾ ಇದೆ. ಹಾಗಂತ ಅದನ್ನು ಬಿಡಬೇಕು ಅಂತನೂ ಅಲ್ಲ. ಇಟ್ಸ್ ಒಂದು ಅನಾಲಿಸಿಸ್, ಒಂದೇನೋ ಒಂದು ದಿಕ್ಸೂಚಿ ಕೊಡುತ್ತೆ. ಅಂದರೆ ನಾಳಿದ್ದು ಆಮೇಲೆ ಟಿ ವಿ ಚಾನೆಲ್ಗಳಿಗೂ ಕೂಡ ಒಂದಷ್ಟು ರೆವಿನ್ಯೂ ಬೇಕಲ್ಲ, ಆಮೇಲೆ TRP ಬೇಕಲ್ಲ. ಸೊ ಹಾಗಾಗಿ ಅದಕ್ಕೋಸ್ಕರ ಅದಿರುತ್ತೆ. ಇಲ್ಲ, 2014 ಬಳಿಕ ರಾಷ್ಟ್ರೀಯ ಮಾಧ್ಯಮಗಳು ಮಾಡಿದಂತಹ ಎಲ್ಲ ಎಕ್ಸಿಟ್ ಪೋಲ್ಗಳು ಕೂಡ ಬಹುತೇಕ, ಅದು ವಿಧಾನಸಭಾ ಲೋಕಸಭೆ ಬಿಟ್ಬಿಡಿ, ಬಹುತೇಕ ಎಕ್ಸಿಟ್ ಪೋಲ್ಗಳು ಫೇಲ್ ಆಗಿದೆ. ಅದು ಉಲ್ಟಾ ಅದು ಬಿಹಾರ ಚುನಾವಣೆಯಲ್ಲೂ ಕೂಡ ಒಮ್ಮೆ ಸಾಬೀತಾಯಿತು. ಕರ್ನಾಟಕ ಚುನಾವಣೆ, 2 ಚುನಾವಣೆಗಳು 2018ರಲ್ಲಿ ಸಿದ್ದರಾಮಯ್ಯ ಮತ್ತೆ ಕಮ್ಬ್ಯಾಕ್ ಆಗ್ತಾರೆ ಅಂತ ಕೊಟ್ಟಂತಹ ಎಕ್ಸಿಟ್ ಪೋಲ್ ರಿಪೋರ್ಟು ಸುಳ್ಳಾಯಿತು. ಮೊನ್ನೆ ಬೊಮ್ಮಾಯಿ ಮತ್ತೆ ಸಮ್ಮಿಶ್ರ ಸರ್ಕಾರ ಬರುತ್ತೆ ಅನ್ನುವಂಥ ಕಾಶ್ಮೀರ ಹರಿಯಾಣ ರಿಸಲ್ಟ್ನ ಬಗ್ಗೆ DK ಶಿವಕುಮಾರ್ ಮಾತಾಡಿದ್ದಾರೆ. ದೇಶದಲ್ಲಿ ಬದಲಾವಣೆಯ ಗಾಳಿ ಬೀಸಿದೆ DK ಶಿವಕುಮಾರ್ ಹೇಳಿದ್ದಾರೆ. ದೇಶದಲ್ಲಿ ಎಲ್ಲದಕ್ಕೂ ಒಂದೊಂದು ಕಾಲ ಇರುತ್ತೆ. ಈ ಟ್ರೆಂಡ್ ಅವರು ಗೊತ್ತಿಲ್ಲ ಅನ್ಸುತ್ತೆ. ದೇಶದ ಜನ NDAಗೆ 12 ವರ್ಷ ಅವಕಾಶ ಕೊಟ್ಟಿದ್ರು. ನಯಾಬ್ ಸಾನಿ ಅವರು DK ಶಿವಕುಮಾರ್ ಮಾತಾಡಿದ್ದಾರೆ. ಒಂದೇ ನಿಮಿಷ ಸರ್. ದೇಶದಲ್ಲಿ ಎಲ್ಲದಕ್ಕೂ ಒಂದೊಂದು ಕಾಲ. ಸೊ ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ಜನ NDAಗೆ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಾರೆ. 12 ವರ್ಷ ಅವಕಾಶ ಕೊಟ್ಟಿದ್ದಾರೆ. ಈಗ ಬದಲಾವಣೆ ಬಯಸಿದ್ದಾರೆ. ಈ ದೇಶದಲ್ಲೇ ಬದಲಾವಣೆ ಬಯಸಿದ್ದಾರೆ. ಆ ರೀತಿ ಸ್ಟೇಜ್ ಮೇಲೆ ಸ್ಟೇಜು ಬದಲಾವಣೆ ಆಗ್ತಾ ಇದೆ. ಸೊ ನಮ್ಮ ಕಾರ್ಯಕ್ರಮಗಳು ಕರ್ನಾಟಕದಿಂದ ಪ್ರಾರಂಭ ಆಗಿದೆ. ಮಹಾರಾಷ್ಟ್ರ, ಇನ್ನು ಬೇರೆದೆಲ್ಲ ಎಲೆಕ್ಷನ್ಸ್ ಇದೆ, ತೆಲಂಗಾಣ, ಇವೆಲ್ಲ ಕೂಡ ಒಳ್ಳೆ ಕೆಲವು ಸಂದರ್ಭದಲ್ಲಿ ನಾವು ಸೋತಿರ್ಬೋದು, ನಾವು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಜನಕ್ಕೆ ಇವತ್ತು ಬದಲಾವಣೆ ಬಯಸಿದ್ದಾರೆ. ಇಡೀ ದೇಶದಲ್ಲಿ ಬದಲಾವಣೆ ಬಯಸಿದ್ದಾರೆ. ಅದು ಪೂರ್ವಕವಾಗಿ ಇದಾಗ್ತಾ ಇದೆ. ನಾನು ದೇಶದ ಎಲ್ಲ ಮತದಾರರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇವೆ. ಅವರಿಗೆ ಏನು ನಾವು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸ್ಕೊಳ್ತೇವೆ. ಕೆಲವು ಅನೇಕ ಗ್ಯಾರಂಟಿಗಳು, ಕೆಲವು ಕಾನೂನುಗಳು, ಕೆಲವು ಜನಕ್ಕೆ ಸಹಾಯ ಮಾಡೋಂಥದ್ದು, ಆರ್ಥಿಕವಾಗಿ ಶಕ್ತಿ ಕೊಡಬೇಕು. ದೇಶದಲ್ಲಿ ಭಾವನೆ ಬೇಡ, ಬದುಕು ನೋಡಿ ಅಂತ ಹೇಳಿದ್ದೇವೆ. ಅದಕ್ಕೆಲ್ಲ ಕೂಡ ಮಾತನ್ನು ಉಳಿಸ್ಕೊಳ್ಳೋಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ಮುಂದಿನ ಎಲ್ಲ ರಾಜ್ಯಗಳ ಚುನಾವಣೆಗಳೇನಿದೆ ಮಹಾರಾಷ್ಟ್ರದಲ್ಲಿ ದಿಕ್ಸೂಚಿನ ಸರ್ ಇದೆಲ್ಲ. ನಾನು ದಿಕ್ಸೂಚಿ ಅಂತ ಅಲ್ಲ, ಜನರ ಭಾವನೆನೇ ಈ ರೀತಿಯಾಗಿದೆ. ದಿಕ್ಕೇನು ನೋಡಬೇಕಾದಿಲ್ಲ. ಮೇಲ್ಗಡೆ ಬೆಳಕು ಕಾಣ್ತಾ ಇದೆ, ಎಲ್ಲ ಕಡೆ ಬೆಳಕು ಕಾಣ್ತಾ ಇದೆ, ಬದಲಾವಣೆಯ ಬೆಳಕು ಕಾಣ್ತಾ ಇದೆ. ನೋಡಿ, ದೇಶದಲ್ಲಿ ಹೇಳ್ಬಿಟ್ರು DK ಶಿವಕುಮಾರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.